ನಮಸ್ಕಾರ ವೀಕ್ಷಕರೇ. ಎನಪೋಯ ಕಾಲೇಜು ಮತ್ತು ಆಸ್ಪತ್ರೆ ಪ್ರಸ್ತುತಪಡಿಸುವ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವು ಸಂಚಿಕೆಗಳಲ್ಲಿ ಎನಪೋಯ ಆಸ್ಪತ್ರೆಯವರು ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಲಿವರ್ ಕ್ಯಾನ್ಸರ್ ಎನ್ನುವಂತಹ ವಿಷಯದ ಬಗ್ಗೆ ಉದರ ಶಸ್ತ್ರಚಿಕಿತ್ಸಾ ತಜ್ಞರಾಗಿರುವಂತಹ ಡಾಕ್ಟರ್ ಎಸ್ ಹೊನ್ನಾನಿ ಅವರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಬನ್ನಿ ಅವರ ಹತ್ರನೇ ಈ ಒಂದು ಆರೋಗ್ಯ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಸ್ ಡಾಕ್ಟ್ರೆ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮೊದಲೇದಾಗಿ ಕೇಳೋದಾದ್ರೆ ಲಿವರ್ ಸಮಸ್ಯೆ ಅಂದ್ರೆ ಏನು ಅಂತ, ಲಿವರ್ ಕ್ಯಾನ್ಸರ್ ಅಂದ್ರೆ ಏನು ಅಂತ? ಓಕೆ, ಸೊ ಲಿವರ್ ಸಮಸ್ಯೆ ಅಂದ್ರೆ ತುಂಬಾ ಆಕ್ಚುಲಿ ಇದು ದೊಡ್ಡ ಸಬ್ಜೆಕ್ಟ್. ಸೊ ನಾನು ಇವತ್ತು ಡಿಸ್ಕಸ್ ಮಾಡಕ್ಕೆ ಬಂದಿರೋದು ಲಿವರ್ ಗೆಡ್ಡೆಗಳು, ಲಿವರಿನ ಗೆಡ್ಡೆಗಳು. ಸೊ ಅದರಲ್ಲಿ ಎರಡು ತರ ಇರುತ್ತೆ, ಒಂದು ಬಿನೈನ್, ಇನ್ನೊಂದು ಮ್ಯಾಲಿಗ್ನೆಂಟ್. ಸೊ ಬಿನೈನ್ ಮತ್ತೆ ಮ್ಯಾಲಿಗ್ನೆಂಟ್ ಅನ್ನೋದು ಕ್ಯಾನ್ಸರ್. ಈಗ ಕಾಮನ್ ಆಗಿ ಕ್ಯಾನ್ಸರ್ ಅನ್ನೋದನ್ನ ಎಲ್ಲರೂ ಜನ ಏನು ಅನ್ಕೊಂಡ್ ಮಾಡ್ತಾರೆ, ಅದನ್ನ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಬಟ್ ಕೆಲವೊಂದು ಟೈಮ್ ಬಿನೈನ್ ಟ್ಯೂಮರ್ ಅಂತಾನು ಇರುತ್ತೆ. ಅದು ಕ್ಯಾನ್ಸರ್ ಅಲ್ಲ, ಅಂದ್ರೆ ಬೇರೆ ಕಡೆ ಹಬ್ಬು ಅಂತ ಇಲ್ಲ, ಬಟ್ ಅದು ತೊಂದರೆ ಕೊಡಬಹುದು. ಸೊ ಮೇಯ್ನ್ ಆಗಿ ಲಿವರಿನ ಬಗ್ಗೆ ಯಾಕೆ ಕಾನ್ಸಂಟ್ರೇಟ್ ಇವತ್ತು ಮಾಡ್ತಾ ಇರೋದು ಅಂದ್ರೆ, ಮಂಗಳೂರಿನಲ್ಲಿ ಇದರ ಬಗ್ಗೆ ಎಸ್ಪೆಷಲಿ ಈ ಸೌತ್ ಕೆನರಾದಲ್ಲಿ ಈ ಕಾಯಿಲೆ ಬಗ್ಗೆ ತಿಳುವಳಿಕೆ ಕಮ್ಮಿ ಇದೆ. ಸೆಕೆಂಡ್ ಥಿಂಗು, ಜನಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನುವಂಥ ಅರಿಕೆ ಇಲ್ಲ. ಮತ್ತೆ ಇವಾಗ ಇಲ್ಲಿ ಟ್ರೀಟ್ಮೆಂಟ್ ದೊರೀತಾ ಇದೆ. ಮತ್ತೆ ಈಗ ಬೆಂಗಳೂರು ಅಂತ ಮಹಾನಗರಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿಗಿಂತನೂ ಇಲ್ಲಿ 100% ಇತ್ತು ಅಂದರೆ ಇಲ್ಲಿ ಅದೇ ಟ್ರೀಟ್ಮೆಂಟು ಅದರ 20% ಇದರಲ್ಲಿ ಸಿಗ್ತಾ ಇದೆ. ಸೊ ಜನಕ್ಕೆ ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟು ಕಷ್ಟಪಟ್ಟು ಎಕನಾಮಿಕಲಿ ತೊಂದರೆ ಆಗೋದಕ್ಕಿಂತ ನಮ್ಮ ಊರಿನಲ್ಲೇ ಇಲ್ಲಿಯೇ ಟ್ರೀಟ್ಮೆಂಟ್ ದೊರಕುತ್ತಾ ಇದೆ ಅಂತ ತಿಳ್ಕೊಳ್ಳಿ ಅಂತ ಮೇಯ್ನು. ಮತ್ತೆ ಯಾಕೆ ಬರುತ್ತೆ, ಏನು ಬರುತ್ತೆ ಅಂತ ಒಂದು ಐಡಿಯಾದಿಂದ ಹೇಳ್ತಾರೆ. ಓಕೆ ಡಾಕ್ಟರ್, ಈಗ ಲಿವರ್ ಕ್ಯಾನ್ಸರ್ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಅಂದ್ರೆ ಅದರ ಲಕ್ಷಣಗಳೇನು ಅನ್ನೋದು? ಓಕೆ, ಲಿವರ್ ಕ್ಯಾನ್ಸರ್ದು ತೊಂದರೆ ಅಂದರೆ ಅದು ಯಾವಾಗ ಬರುತ್ತೆ ಆವಾಗ ಯಾವುದೇ ರೀತಿ ಲಕ್ಷಣಗಳು ಇರೋದಿಲ್ಲ, ಆಯ್ತಾ. ಯಾವಾಗ ಅದು ಸಫಿಷಿಯೆಂಟ್ ಆಗಿ ದೊಡ್ಡ ಆಗುತ್ತೆ, ತೊಂದರೆ ಕೊಡುವಂಥ ಸ್ಥಿತಿಗೆ ಬರುತ್ತೆ, ಆವಾಗ ಅದರ ಲಕ್ಷಣಗಳು ಗೊತ್ತಾಗುತ್ತೆ. ಕಾಮನ್ ಆಗಿ ಗೊತ್ತಾಗೋದು ಹೇಗೆ ಅಂದರೆ, ಹೊಟ್ಟೆ ನೋವು ಬರೋದು, ಅಥವಾ ಕೆಲವೊಂದು ಟೈಮ್ ಜಾಂಡೀಸ್ ಬರೋದು, ಅಥವಾ ಮೈ ತುರಿಕೆ ಆಗೋದು, ಅಥವಾ ಸಡನ್ ಆಗಿ ತೂಕ ಕಮ್ಮಿ ಆಗೋದು, ಅಥವಾ ಈಗ ವಾಂತಿ ಅನ್ಸೋದು, ಊಟ ಸೇರೋದಿಲ್ಲ. ಬಟ್ ನೀವು ಕರೆಕ್ಟಾಗಿ ನೋಡಿದ್ರೆ ಇದು ಯಾವುದೇ ಅದು ಸ್ಪೆಸಿಫಿಕ್ ಆಗಿ ಈಗ ಈ ರೀತಿ ಅಂತ ಅಲ್ಲ. ತುಂಬ ಸಮಯದಲ್ಲಿ ನಾವು ಪೇಷಂಟ್ ಯಾವುದಕ್ಕೂ ಒಂದು ಸ್ಕ್ಯಾನ್ ಹೋಗಿರ್ತಾರೆ, ಸಡನ್ ಆಗಿ ಗೆಡ್ಡೆ ಗೊತ್ತಾಗ್ತದೆ, ಅವ್ರು ಬರ್ತಾರೆ. ಬಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವರು ಏನು ತೊಂದರೆ ಇಲ್ಲದೆ ಇರೋದ್ರಿಂದ ಏನು ಅನ್ಕೊಂತಾರೆ, ಹೋಗ್ಲಿ ಬಿಡು, ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಇದು ಏನಂದ್ರೆ, ತೊಂದರೆ ಬಂದರೆ ಆ್ಯಕ್ಚುಲಿ ನಾವು ಯಾವುದೇ ರೀತಿಯ ಒಂದು ಹೆಲ್ಪ್ ಮಾಡುವಂಥ ಸ್ಥಿತಿಯಲ್ಲಿ ಎಲ್ಲ ಸಮಯದಲ್ಲಿ ಇರಲ್ಲ. ಸಹಾಯ ಮಾಡ್ಬೋದು, ಕೆಲವೊಂದು ಟ್ರೀಟ್ಮೆಂಟ್ ಎಲ್ಲ ಇದೆ, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಬಟ್ ಗೊತ್ತಾದಾಗ ಬರುವುದು ಒಳ್ಳೆಯದು. ಕಾಯಿಲೆ ಗುಣಲಕ್ಷಣಗಳೇನೆಂದರೆ, ಆ ಕಾಯಿಲೆ ಗುಣಲಕ್ಷಣಗಳಿಂದ ಕಾಯಿಲೆ ಗೊತ್ತಾಯ್ತು ಅಂದರೆ ಯೂಶಲಿ ಈ ಕಾಯಿಲೆ ತುಂಬ ಅಡ್ವಾನ್ಸ್ ಇದೆ ಅಂತ. ಸೊ ನೀವು ಕರೆಕ್ಟಾಗಿ ಕೇಳಿದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪೇಷಂಟು ನಾರ್ಮಲ್ ಆಗಿರ್ತಾರೆ, ಯಾವುದೇ ತೊಂದರೆ ಥರ ಕಾಣಿಸ್ಕೊಳ್ಳೋದಿಲ್ಲ. ಓಕೆ ಡಾಕ್ಟ್ರೆ, ಈ ಒಂದು ಸಮಸ್ಯೆ ಬರೋದಕ್ಕೆ ಕಾರಣ ಏನಾಗಿರ್ಬೋದು? ಈ ಒಂದು ಸಮಸ್ಯೆ ಕಾರಣ ಅಂದರೆ ಮೇಯ್ನು ನಮ್ಮ ಇಂಡಿಯಾದಲ್ಲಿ ಒಂದು ಮೇಯ್ನ್ ಆಲ್ಕೋಹಾಲ್, ಆಯಿತಾ. ಯಾರೀಗ ಕುಡಿಯೋ ಅಭ್ಯಾಸ ಜಾಸ್ತಿ ಇರ್ತದೆ ಅವರಿಗೆ ಓವರ್ ಎ ಟೈಮ್ ಲಿವರ್ ಒಂದು ಲೆವೆಲ್ಗೆ ಡ್ಯಾಮೇಜ್ ಆಗ್ತದೆ. ಈ ಡ್ಯಾಮೇಜ್ ಆಗಿರೋ ಲಿವರಿಗೆ ಟ್ಯೂಮರ್ ಬರುವ ಸಾಧ್ಯತೆ ಜಾಸ್ತಿ, ಆಯಿತಾ. ಸೊ ಈವನ್ ಯಾವುದೇ ರೀತಿಯಿಂದ ಈ ಕುಡಿದ್ರಿಂದ ಡ್ಯಾಮೇಜ್ ಆಗಿದೆ, ಕೆಲವೊಂದು ಟೈಮು ಲಿವರ್ ಇಂಜುರಿ ಆಗಿ ಅಥವಾ ಏನೋ ಸ್ಕಾರ್ ಥರ ಆಗಿ ಅದರಿಂದನೂ ಡ್ಯಾಮೇಜ್ ಆಗ್ತದೆ. ಆ ರೀತಿ ಇರುವಾಗಲೂ ಆ ಜಾಗದಲ್ಲೂ ಟ್ಯೂಮರ್ ಬರುವ ಸಾಧ್ಯತೆ ಜಾಸ್ತಿ. ಮತ್ತು ಈಗ ಮತ್ತೆ ಒಂದು ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ, ಯಾವುದೊಂದು ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ. ಈ ಕಾಯಿಲೆ ಇರುವವರು ಅವರು 10 ವರ್ಷ 15 ವರ್ಷ ನಂತರ ಈ ಕಾಯಿಲೆ ಬಂದು ಅಂಥವರಿಗೆ ಈ ಟ್ಯೂಮರ್ ಬರುವ ಸಾಧ್ಯತೆ ಜಾಸ್ತಿ. ಕೆಲವರಿಗೆ ನೀವು ಹೇಳೋಕ್ಕಾಗೋದಿಲ್ಲ, ಆಯಿತಾ, ಅವ್ರಿಗೆ ಯಾವುದೇ ತೊಂದರೆ ಇರೋದಿಲ್ಲ, ಬಟ್ ಅಂಥವ್ರಿಗೂ ಬರ್ತದೆ. ಬಟ್ ರಿಸಲ್ಟ್ಸ್ ಆರ್ ಗುಡ್. ಯಾರಿಗೆ ಯಾವುದೇ ತೊಂದರೆ ಇಲ್ಲದೆ ಇರಲ್ಲ, ಲಿವರ್ ಏನು ಡ್ಯಾಮೇಜ್ ಆಗಿರೋದಿಲ್ಲ, ಅಂಥವರಿಗೆ ಟ್ಯೂಮರ್ ಬಂದಾಗ ಅಂಥವರಿಗೆ ಟ್ರೀಟ್ಮೆಂಟು ಆ್ಯಕ್ಚುಲಿ ಅವರು ಬೆಟರಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಯಾರಿಗಿಂತ ಅಂದರೆ, ಈಗ ಲಿವರ್ ತೊಂದರೆ ಇದ್ದು
ಲಿವರ್ ಸಿರೋಸಿಸ್ ಥರ ಎಲ್ಲ ಆಗಿ ಅಂತ ಯಾರಿಗೆ ಟ್ಯೂಮರ್ ಬಂದಿರ್ತದೋ ಅಂಥವ್ರಿಗಿಂತ ಲಿವರ್ ತೊಂದರೆ ಇಲ್ಲದೆ ಟ್ಯೂಮರ್ ಬಂದಿರೋರು ಯೂಶಲಿ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಇದಕ್ಕೆ ಯಾವುದೆಲ್ಲ ಟೆಸ್ಟ್ ಮಾಡ್ತಾರೆ ನಿಮ್ಮ ಆರೋಗ್ಯದಲ್ಲಿ? ನಾವು ನಾರ್ಮಲ್ ಆಗಿ ಈಗ ಏನಕ್ಕಂದರೆ ಫಸ್ಟ್ ನಾವು ಕೆಲವ್ರನ್ನ ಗ್ರೂಪ್ ಮಾಡ್ತೀವಿ. ಈಗ ಯಾರಂದರೆ ಈಗ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ನಾವು ನೋಡುವಾಗ ಕೆಲವೊಂದು ಟೈಮ್ ಹೆಪಟೈಟಿಸ್ ಬಿ ಇನ್ಫೆಕ್ಷನ್, ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಇರುವವರು ಅಥವಾ ಸಿರೋಸಿಸ್ ಲಿವರ್ ಇರುವವರು, ಕೆಲವೊಂದು ಟೈಮ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಸ್ಟಿಯಟೋ ಹೆಪಟೈಟಿಸ್ ಅಂತ ಹೇಳ್ತೀವಿ. ಅಂದರೆ ಕೆಲವರು ಬೊಜ್ಜುತನದಿಂದ ಫ್ಯಾಟಿ ಲಿವರ್ ಅಂತ ಇರುತ್ತೆ. ಫ್ಯಾಟಿ ಲಿವರ್ ಅಂತ ಇದ್ದವರು ತುಂಬ ವರ್ಷದ ತನಕ ಅದನ್ನು ಸರಿಯಾಗಿ ಕೇರ್ ಮಾಡಲಿಲ್ಲ ಅಂದರೆ ಅಂಥವರು ಸಿರೋಸಿಸಿಗೆ ಹೋಗ್ತಾರೆ, ಅಥವಾ ಅಂಥವರಲ್ಲೂ ಲಿವರ್ ಟ್ಯೂಮರ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಗ್ರೂಪ್ ಜನನ ನಾವು ನೋಟಿಫೈ ಮಾಡಿಕೊಂಡು ಅವರಿಗೆ ಎಷ್ಟು ವರ್ಷದಿಂದ ಕಾಯಿಲೆ ಬಂದಿದೆ ಅದರ ಮೇಲೆ ನಾವು ಯೂಶಲಿ ಪ್ಲ್ಯಾನ್ ಅಂದರೆ ಸ್ಕ್ಯಾನ್ ಮಾಡ್ತಾ ಇರ್ತೀವಿ. ಅಂದರೆ ಈ ಸಿಂಪಲ್ ಸ್ಕ್ಯಾನ್ ಅಂದರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅಲ್ಟ್ರಾಸೌಂಡ್ ಸ್ಕ್ಯಾನು ಲಿವರಲ್ಲಿ ಏನೇ ಅಬ್ನಾರ್ಮಲಿಟಿ ಏನಾರ ತೊಂದರೆ ಇದ್ದರೆ ಗೊತ್ತಾಗ್ತದೆ. ಓಕೆ ಗೆಡ್ಡೆ ಇದೆಯೋ ಇಲ್ಲೋ ಅಂತ. ಸೊ ಒಮ್ಮೆ ಗೆಡ್ಡೆ ಏನಾರ ಗೊತ್ತಾಯಿತು ಅಂದರೆ ಅದನ್ನು ಬಿನೈನ ಮ್ಯಾಲಿಗ್ನೆಂಟ್ ಅಂತ. ಕೆಲವೊಂದು ಟೈಮ್ ಹಾಗೆ ಸ್ಕ್ಯಾನ್ ಮಾಡುವಾಗ ಗೆಡ್ಡೆ ಗೊತ್ತಾಯಿತು ಅಂದರೆ ಅದನ್ನು ಇನ್ಸಿಡೆಂಟಲ್ ಓಮಾ ಅಂತ ಹೇಳ್ತೀವಿ. ಅಂದರೆ ಏನೋ ಸ್ಕ್ಯಾನ್ ಮಾಡುವಾಗ ಗೆಡ್ಡೆ ಕಾಣಿಸ್ತು ಅಂತ. ಸೊ ಅದನ್ನು ನಾವು ಏನು ಮಾಡ್ತೇವೆ ಅಂದರೆ CT ಸ್ಕ್ಯಾನ್ ಮಾಡಿ ನೋಡ್ತೇವೆ. CT ಸ್ಕ್ಯಾನಲ್ಲಿ ಹೆಚ್ಚಿನ ಪಕ್ಷ ಒಂದು 80% ಆಫ್ ದ ಟೈಮ್ ಅದು ಬಿನೈನ ಅಥವಾ ಮ್ಯಾಲಿಗ್ನೆಂಟಾ ಅಥವಾ ಹೆಮ್ಯಾಂಜಿಯೋಮನ ಯಾವ ಥರದ ಗೆಡ್ಡೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಅದು ಬಿನೈನ್ ಆಯಿತು, ಅದರಿಂದ ಯಾವುದೂ ಜೀವಕ್ಕೆ ಏನೂ ತೊಂದರೆ ಇಲ್ಲ ಅಂದರೆ ಏನೂ ಮಾಡೋದಿಲ್ಲ, ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಮ್ಯಾಲಿಗ್ನೆಂಟ್ ಇತ್ತು ಅಂತ ಹೇಳಿದ್ರೆ ನಾವು ಪೇಷಂಟಿಗೆ ಇದು ಇರುವ ಸ್ಥಿತಿ ಜಾಸ್ತಿ ಇದೆ ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡಲಿಕ್ಕೆ ಇದೊಂದು ಬ್ರೇಕ್ ತಗೊಂಡು ಬರೋಣ. ಎಸ್ ವೀಕ್ಷಕರೇ, ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕಿದೆ, ಅದಕ್ಕಿಂತ ಮುಂಚೆ ಒಂದು ಬ್ರೇಕ್. ಬ್ರೇಕ್ನ ಬಳಿಕ ಯೆನಪೋಯ ಕಾಲೇಜು ಮತ್ತು ಆಸ್ಪತ್ರೆ ಪ್ರಸ್ತುತಪಡಿಸುವ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ವೀಕ್ಷಕರೇ, ಈಗಾಗಲೇ ಏನು ಲಿವರ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಈ ಒಂದು ಲಿವರ್ ಕ್ಯಾನ್ಸರ್ಗೆ ಏನೆಲ್ಲ ಚಿಕಿತ್ಸೆಗಳು ಇರುವಂಥದ್ದು ಡಾಕ್ಟರ್? ಲಿವರು ಫಸ್ಟ್ ಯಾವ ಥರ ಕ್ಯಾನ್ಸರ್ ಅಂತ ನಾವು ಫಸ್ಟು ಅದನ್ನು ಕ್ಲಾಸಿಫೈ ಮಾಡಬೇಕು. ಒಂದು ಇದು ಬಿನೈನ ಅಥವಾ ಮ್ಯಾಲಿಗ್ನೆಂಟ್ ಅಂತ. ಬಿನೈನಲ್ಲಿ ಸುಮಾರು ವೆರೈಟಿ ಇರುತ್ತೆ. ಅಡೆನೋಮ್ ಅಂತ ಹೇಳ್ತೀವಿ, ಮತ್ತು ಕೆಲವೊಂದು ಟೈಮ್ ಹೆಮ್ಯಾಂಜಿಯೋಮ್ ಅಂತ ಹೇಳ್ತೀವಿ. ಚಿಕ್ಕದಿದೆ, ಅದರಿಂದ ಯಾವುದೇ ತೊಂದರೆ ಇರೋದಿಲ್ಲ ಅಂತ ಹೇಳಿದರೆ ನಾವು ಇನಿಷಿಯಲ್ ಆಗಿ ಒಂದು 6 ತಿಂಗಳಿಗೊಮ್ಮೆ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ಅದೆಷ್ಟು ಎಷ್ಟು ಸೈಜ್ ಇದೆ ಹಾಗೆ ಒಂದು 2 ವರ್ಷದ ತನಕ ನೋಡ್ತೀವಿ. ಆಮೇಲೆ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸಲ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಬೇರೇನು ಅದಕ್ಕೆ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಲ್ಲ. ಕೆಲವೊಂದು ಟೈಮ್ ಏನಾಗ್ತದೆ ಅಂದರೆ ಮ್ಯಾಲಿಗ್ನೆಂಟ್ ಇತ್ತು ಅಂತ ಹೇಳಿದ್ರೆ, ಸೊ ಈಗ ನಾವು ನೋಡ್ತೇವೆ ಫಸ್ಟು ಇದು ಈಗ ಯಾವ ಜಾಗದಲ್ಲಿದೆ ಫಸ್ಟು, ಮತ್ತು ಈಗ ಟ್ಯೂಮರ್ ಇದೆ ಲಿವರಲ್ಲಿ ಟ್ಯೂಮರ್ ಬರುವವರಿಗೆ ಯೂಶಲಿ ಲಿವರಲ್ಲಿ ಆಲ್ರೆಡಿ ಕಾಯಿಲೆ ಇರ್ತದೆ ಜಾಸ್ತಿ. ಸೊ ಇರುವ ನಾರ್ಮಲ್ ಲಿವರ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅವರ ಬಾಡಿನ ಅದನ್ನು ಸಸ್ಟೈನ್ ಮಾಡ್ತದ ಅಂತ ನಾವು ಫಸ್ಟ್ ಚೆಕ್ ಮಾಡಬೇಕು. ಮತ್ತು ಲಿವರಲ್ಲಿ ಈ ಟ್ಯೂಮರ್ ಎಷ್ಟು ದೊಡ್ಡ ಇದೆ ಆಯಿತಾ. ಈಗ ನಾರ್ಮಲ್ ಆಗಿ ನಾರ್ಮಲ್ ಲಿವರು ಮಿನಿಮಮ್ 20% ಇತ್ತು ಅಂದರೆ ಸಾಕು. ಈಗ ಆಪ್ರೇಷನ್ ಎಲ್ಲ ಮಾಡಿದ ಮೇಲೆ 20% ಆಫ್ ದ ನಾರ್ಮಲ್ ಲಿವರು ಆಪ್ರೇಷನ್ ಅಟ್ ದ ಎಂಡಲ್ಲಿ ನಾವು ಮ್ಯಾಕ್ಸಿಮಮ್ ತೆಗಿಯೋಕ್ಕಾಗಿ ಬಾಡಿಯಲ್ಲಿ 20% ಲಿವರ್ ಉಳಿತು ಅಂದರೆ ಅದು ಸಾಕಾಗ್ತದೆ. ಅದು ಇನ್ನೊಂದು 2 ವಾರದಲ್ಲೇ ಹೊಸ ಎಷ್ಟು ದೊಡ್ಡ ಇರ್ತದೆ ಲಿವರ್ ಅಷ್ಟು ಬೆಳೀತದೆ. ಈ ಕಾಯಿಲೆ ಇರುವಂಥ ಲಿವರಿಗೆ ಏನಂದರೆ ಕೆಲವೊಂದು ಟೈಮ್ ಟ್ಯೂಮರ್ ದೊಡ್ಡ ಇತ್ತು ಅಂದರೆ ನಮಗೆ ಮಿನಿಮಮ್ 40% ನಾರ್ಮಲ್ ಲಿವರು ಆಪರೇಷನ್ ನಂತರ ಬಾಡಿಯಲ್ಲಿ ಉಳಿಬೇಕು. ಹಾಗೆ ಉಳಿಯುವಂಥದ್ದಿದ್ರೆ ಆಪರೇಷನ್ ಡೈರೆಕ್ಟಾಗಿ ಮಾಡಿ ಗೆಡ್ಡೆ ತೆಗಿಬೋದು. ಹಾಗೆ ಉಳಿಯುವಂಥ ಲಕ್ಷಣ ಇಲ್ಲ ಅಂತ ಹೇಳಿದ್ರೆ ನಾವು ಕೆಲವೊಂದು ಇರುವ ಲಿವರು ಬೆಳೆಯುವಂಗೆ ಮಾಡಬೇಕು, ನಾರ್ಮಲ್ ಲಿವರ್ನ ಬೆಳೆಯೋಂಗೆ ಮಾಡಬೇಕು. ಅದಕ್ಕೆ ಕೆಲವೊಂದು ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತ ಇದೆ. ನಾವು ಪೋರ್ಟಲ್ ವೇನ್ ಎಂಬೋಲೈಸೇಷನ್ ಅಂತ ಹೇಳ್ತೀವಿ, ಪೋರ್ಟಲ್ ವೇನ್ ಎಂಬೋಲೈಸೇಷನ್ ಅಂತ ಮಾಡ್ತೀವಿ. ಕೆಲವೊಂದು ಟೈಮ್ ಅದು ಆಫರ್ ಇರಲಿಲ್ಲ ಅಂದರೆ ಆಪ್ರೇಷನ್ ಮಾಡಿ ಆ ಲಿವರ್ ಟ್ಯೂಮರ್ನ ಮತ್ತು ನಾರ್ಮಲ್ ಲಿವರ್ನ ಸಪ್ರೇಟ್ ಮಾಡಿ ಟ್ಯೂಮರಿಗಿನ ಬ್ಲಡ್ ಸಪ್ಲೈನ ನಾವು ಅರ್ಧ ಬಂದ್ ಮಾಡ್ತೇವೆ. ಆವಾಗ ಬ್ಲಡ್ ಸಪ್ಲೈ ನಾರ್ಮಲ್ ಲಿವರಿಗೆ ಹೋಗ್ಬಿಟ್ಟು ಅದು ಬೆಳೀತದೆ ಆಯಿತಾ. ಇದು ಕೆಲವೊಂದು ಟೈಮ್ ಏನಿರ್ತದೆ ಅಂದರೆ ಲಿವರ್ ಟ್ಯೂಮರು ಸುಮಾರು ಇರ್ತದೆ. ಸೊ ಆವಾಗ ನಾವು ಎಲ್ಲ ಕಡೆನೂ ಆಪ್ರೇಷನ್ ಮಾಡೋಕ್ಕೆ ಆಗೋದಿಲ್ಲ, ತೆಗಿಯೋಕ್ಕಾಗೋದಿಲ್ಲ, ಅಂದರೆ ತೆಗಿಯೋವಂಥದ್ದು ಪ್ರಾಕ್ಟಿಕಲಿ ಇರೋದಿಲ್ಲ. ಅಂಥವರಿಗೆ ನಾವು ಅಸೆಸ್ ಮಾಡ್ತೇವೆ. ಅವರು ಒಂದು ಲಿವರಲ್ಲೇ ಟ್ಯೂಮರ್ ಇದೆ, ಬೇರೆ ಎಲ್ಲೂ ಹಬ್ಬಿಲ್ಲ, ಬಟ್ ಮಲ್ಟಿಪಲ್ ಇದೆ, ಅಥವಾ ತುಂಬ ಸಿರೋಸಿಸ್ ಅಂತ ಈ ಕಾಯಿಲೆ ಇದೆ,
ಲಿವರ್ ಸಿರೋಸಿಸ್ ಅಂತ ಇದೆ ಅಥವಾ ಬೇರೆ ಏನಾದರೂ ಲಿವರ್ ಕಾಯಿಲೆ ಇದೆ ಅಂದರೆ ಲಿವರ್ ಆಲ್ಮೋಸ್ಟ್ ಡ್ಯಾಮೇಜ್ ಆಗಿದೆ, ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಇರುವವರಿಗೆ ಯಾರಿಗೆ ಟ್ಯೂಮರ್ ಬರ್ತದೆ, ಬಟ್ ಟ್ಯೂಮರ್ ಬೇರೆ ಯಾವುದೇ ಜಾಗದಲ್ಲೂ ಸ್ಪ್ರೆಡ್ ಆಗಿಲ್ಲ, ಅಂಥವರಿಗೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ನ ಆಫರ್ ಮಾಡ್ತೇವೆ, ಹೇಳ್ತೇವೆ. ಯಾಕಂದರೆ ಅದು ಒಂದು ಹೊಸ ಲಿವರ್ ಕೊಡ್ತದೆ ಮತ್ತು ಟ್ಯೂಮರ್ನ ತೆಗಿತದೆ. ಸೊ ಕೆಲವರಿಗೆ ಏನಂದರೆ ಈಗ ಅವರು ಟ್ರಾನ್ಸ್ಪ್ಲಾಂಟಿಗೆ ಫಿಟ್ ಇರೋದಿಲ್ಲ ಅಥವಾ ಅದಕ್ಕೆ ದೇ ಆರ್ ನಾಟ್ ಎಕನಾಮಿಕಲಿ ಸೌಂಡ್, ಅಂದರೆ ಅವರು ಆರ್ಥಿಕವಾಗಿ ಆ ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಇರೋದಿಲ್ಲ ಅಂದಾಗ ಕೆಲವೊಂದು ಟೈಮ್ ಏನು ಮಾಡ್ತೀವಿ ಅಂದರೆ ಕೆಲವೊಂದು ಇಂಟರ್ವೆನ್ಷನ್ ರೇಡಿಯಾಲಜಿ ಇದಿದೆ. ಒಂದಂದರೆ ಕೀಮೊಥೆರಪಿ ಅಂತ ಇದೆ, ನಾವು ಡೈರೆಕ್ಟ್ ರಕ್ತನಾಳಕ್ಕೆ ಹೋಗಿ ಕೀಮೊಥೆರಪಿ ಕೊಡ್ತೇವೆ, ಅಥವಾ ಇನ್ನು ಅಲ್ಟ್ರಾಸೌಂಡ್ ಮೂಲಕ ಆ ಟ್ಯೂಮರ್ ಹತ್ರ ಹೋಗಿ ಆ ಟ್ಯೂಮರ್ನ ಕರಗಿಸ್ತೇವೆ. ಅದು ಕರೆಂಟ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ, ಅಥವಾ ಮೈಕ್ರೋವೇವ್ ಅಬ್ಲೇಷನ್ ಅಂತ ಹೇಳ್ತೀವಿ, ಆ ಟ್ಯೂಮರ್ನ ಡ್ಯಾಮೇಜ್ ಮಾಡೋದು. ಸೊ ಈ ರೀತಿ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ ಇದೆ. ಬಟ್ ಏನಂದರೆ ಈ ಪ್ರೋಗ್ರಾಮ್ ನೋಡಿ ನನಗೆ ಈ ಟ್ರೀಟ್ಮೆಂಟ್ ಸೆಟ್ ಆಗ್ತದೆ, ಈ ಟ್ರೀಟ್ಮೆಂಟ್ ಸೆಟ್ ಆಗ್ತದೆ ಅಂತ ಪೇಷಂಟು ಡಿಸೈಡ್ ಮಾಡೋದು ಒಳ್ಳೆಯದಲ್ಲ. ಒಂದು ತಜ್ಞರನ್ನು ಕನ್ಸಲ್ಟ್ ಮಾಡಿ ಅವರ ಕಾಯಿಲೆನ ಅಸೆಸ್ ಮಾಡಿ ಆಮೇಲೆ ಅವರು ಆ್ಯಕ್ಚುಲಿ ಆಪ್ಷನ್ ಕೊಡ್ತೀವಿ ನಾವು. ಈಗ ಒಂದೇ ಕಾಯಿಲೆಗೆ ಇದೊಂದೇ ಟ್ರೀಟ್ಮೆಂಟ್ ಅಂತ ಇರೋಲ್ಲ, ಆಪ್ಷನ್ಸ್ ಇರುತ್ತೆ. ಸೊ ಆ ಆಪ್ಷನ್ಸ್ ಮೇಲೆ ಪೇಷಂಟ್ಸ್ ಚೂಸ್ ಮಾಡಬೇಕು. ನೀವಾಗಲೇ ಹೇಳಿದ್ರಿ ಡ್ರಿಂಕ್ಸ್ ಮಾಡೋದ್ರಿಂದ ಈ ಒಂದು ಸಮಸ್ಯೆ ಬರ್ಬೋದು ಅನ್ನುವಂಥದ್ದು. ನನ್ನ ಪ್ರಕಾರ ಈ ಡ್ರಿಂಕ್ಸ್ ಮಾಡೋದೇ ಇದಕ್ಕೆ ಮೇನ್ ರೀಸನ್ ಆಗಿರ್ಬೋದಾ ಅಂತ. ಪರ್ಸೆ ಕುಡಿಯೋದ್ರಿಂದ ಆಲ್ಕೋಹಾಲ್ ಅಥವಾ ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಬಟ್ ಏನಂದರೆ ಕುಡಿಯೋದ್ರಿಂದ ತುಂಬ ಲಿವರ್ ಸಿರೋಸಿಸ್, ಈಗ ನಾವು ಲಿವರ್ ತೊಂದರೆ ನೋಡುವವರಲ್ಲಿ ಈಗ ನಾನು ಪ್ರತಿದಿನ ಒಂದು 10-15 ಪೇಷಂಟ್ ಲಿವರ್ ತೊಂದರೆ ಇರೋರನ್ನು ನೋಡಿದರೆ ಅದರಲ್ಲಿ 8-9 ಜನ ಕುಡಿದ್ಬಿಟ್ಟು ಲಿವರ್ ಡ್ಯಾಮೇಜ್ ಆಗಿ ಬಂದಿರೋರು ಇರ್ತಾರೆ. ಯಾರ್ಯಾರಿಗೆ ಲಿವರ್ ಸಿರೋಸಿಸ್ ಆಗಿದೆಯೋ ಅವರಿಗೆ ಟ್ಯೂಮರ್ ಬರುವ ಸಾಧ್ಯತೆ ಜಾಸ್ತಿ. ಸೊ ಇಂಡೈರೆಕ್ಟ್ ಆಗಿ ಕುಡಿಯೋದ್ರಿಂದ ಲಿವರ್ ಟ್ಯೂಮರ್ ತೊಂದರೆ ಜಾಸ್ತಿ. ಓಕೆ ಡಾಕ್ಟರ್, ಮತ್ತೆ ಈಗ ಕುಡಿಯೋದನ್ನ ಬಿಟ್ಟರು ಅಂತ ಅನ್ಕೊಳ್ಳಿ, ಆಗ ಏನಾದರೂ ಅದಕ್ಕೆ ಪರಿಹಾರ? ಓಕೆ, ಈಗ ಯಾವಾಗಂದರೆ ಕುಡಿಯುವವರಿಗೆ ಏನಿರ್ತದೆ ಅಂದರೆ ಒಂದು ಲೆವೆಲ್ಗೆ ಲಿವರ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಪ್ರತಿ ಸಲ ಕುಡಿದಾಗಲೂ ಅದು ಲಿವರಿಗೆ ಪೆಟ್ಟು ಕೊಡ್ತಾ ಇರುತ್ತೆ, ಡ್ಯಾಮೇಜ್ ಆಗ್ತಾ ಇರುತ್ತೆ. ಯಾವಾಗ ಯಾರು ಒಂದು ಲಿವರ್ ಜಾಸ್ತಿ ಡ್ಯಾಮೇಜ್ ಆಗಿಲ್ಲ ಆವಾಗಲೇ ಬಿಡ್ತಾರೆ, ಲಿವರು ನಾರ್ಮಲ್ ಥರ ಆಗ್ತದೆ. ಬಟ್ ಒಂದು ಸಲ ಸಿರೋಸಿಸ್ ಆಗಿದೆ ಆವಾಗ ನಾರ್ಮಲ್ಗೆ ಬರುವ ಚಾನ್ಸ್ ಇಲ್ಲ. ಸೊ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಕುಡಿಯುವಾಗ ಮೈಲ್ಡ್ ಲಿವರ್ ಡ್ಯಾಮೇಜ್ ಇರುವಾಗ ಅವ್ರಿಗೆ ಯಾವುದೇ ತೊಂದರೆ ಇರಲ್ಲ, ಯಾಕಂದರೆ ಲಿವರಿಗೆ ಎಷ್ಟು ಕೆಪಾಸಿಟಿ ಇದೆ. ನಾನು ಹೇಳಿದಾಗೆ 20% ಆಫ್ ದ ಲಿವರ್ ಈಸ್ ಇನಫ್. ನಾರ್ಮಲ್ ಬಾಡಿ ಫಂಕ್ಷನ್ ಮಾಡೋದಕ್ಕೆ ಲಿವರಿನ 20% ಅಷ್ಟೇ ಸಾಕು. ಸೊ ಅದಕ್ಕಾಗಿ ಅಟ್ಲಿ 80 ಅಥವಾ 90% ಡ್ಯಾಮೇಜ್ ಆಗೋ ತನಕ ಯಾರಿಗೂ ಏನೂ ಗೊತ್ತಾಗೋದಿಲ್ಲ, ಖುಷಿಯಾಗೇ ಇರ್ತಾರೆ, ಆರಾಮಾಗೇ ಇರ್ತಾರೆ. ಯಾವಾಗ ಅಷ್ಟು ಡ್ಯಾಮೇಜ್ ಆಗ್ತದೆ ಆವಾಗ ಅವರಿಗೆ ಗೊತ್ತಾಗ್ತದೆ, ಆವಾಗ ಕುಡಿಯೋದು ಬಿಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ಸೊ ನನ್ನ ಪ್ರಕಾರ ಕುಡಿಯೋದು ನಾಟ್ ಓನ್ಲಿ ಇದೊಂದೇ ಕಾಯಿಲೆ ಇಲ್ಲ, ಸುಮಾರು ಕಾಯಿಲೆನೂ ಕಾಸ್ ಮಾಡ್ತದೆ. ಬಟ್ ಲಿವರ್ ಕಾಯಿಲೆ, ಎಸ್ಪೆಷಲಿ ಲಿವರ್ ಟ್ಯೂಮರ್ ಸಿರೋಸಿಸ್ ಆ್ಯಕ್ಚುಲಿ ಅಷ್ಟು ಒಳ್ಳೆಯ ಕಾಯಿಲೆ ಅಲ್ಲ. ಯಾಕಂದರೆ ಈ ಸರ್ಜರಿಯಲ್ಲಿ ಈಗ ಕೋಲೋರೆಕ್ಟಲ್ ಕರುಳಿನ ಕ್ಯಾನ್ಸರ್ಗೆ ಮತ್ತು ಲಿವರ್ ಕ್ಯಾನ್ಸರ್ಗೆ ಕಂಪೇರ್ ಮಾಡಿದ್ರೆ ಕಾಯಿಲೆಯಿಂದ ಸಾವು ಬರುವುದು, ಆಪರೇಷನಿಂದ ಸಾವು ಬರುವುದು, ಕಾಂಪ್ಲಿಕೇಶನಿಂದ ಸಾವು ಬರುವುದು ಎಲ್ಲ ಲಿವರ್ನಲ್ಲಿ ತೊಂದರೆಯಲ್ಲಿ ಜಾಸ್ತಿ. ಮತ್ತು ಅದಲ್ಲದೆ ಟ್ರೀಟ್ಮೆಂಟಿನ ಕಾಸ್ಟ್ಲಿ, ಸರ್ಜಿಯೂ ಕಾಸ್ಟ್ಲಿ. ಇದು ಸಿಂಪಲ್ ಸರ್ಜರಿ ಅಲ್ಲ, ಇಟ್ಸ್ ಒನ್ ಆಫ್ ದ ತುಂಬ ಮೇಜರ್ ಸರ್ಜರಿ. ಸೊ ಸರ್ಜರಿಯ ಕಾಂಪ್ಲಿಕೇಶನ್ನು ಜಾಸ್ತಿ, ಸರ್ಜರಿಯಿಂದ ಮಾಡಿಸಿದ್ರೆ ಬದುಕುವ ಚಾನ್ಸಸ್ಸು ಕಮ್ಮಿ, ಮತ್ತು ಸರ್ಜರಿಗೆ ಖರ್ಚು ಜಾಸ್ತಿ. ಸೊ ಇವೆಲ್ಲದಕ್ಕಿಂತ ಕುಡಿಯೋದನ್ನು ಬಿಡೋದು ಒಳ್ಳೆಯದು. ಎಸ್ ಡಾಕ್ಟ್ರೆ, ಇನ್ನು ಚಿಕಿತ್ಸೆ ನೀವು ಇಷ್ಟೆಲ್ಲ ಹೇಳಿದ್ರಿ, ಇದನ್ನು ಹೊರತುಪಡಿಸಿ ಆಯುರ್ವೇದದಲ್ಲಿ ಹೋಮಿಯೋಪತಿ ಏನಾದರೂ ಚಿಕಿತ್ಸೆಗಳು ಉಂಟಾ ಅನ್ನುವಂಥದ್ದು? ಓಕೆ, ನಾನು ಈ ವಿಷಯದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ನನಗೆ ನಾನು ಆಯುರ್ವೇದದ ಎಕ್ಸ್ಪರ್ಟು ಅಲ್ಲ, ಹೋಮಿಯೋಪತಿ ಎಕ್ಸ್ಪರ್ಟು ಅಲ್ಲ. ಬಟ್ ನಾನು ಅದರ ಬಗ್ಗೆ ಯಾವುದೇ ದ್ವೇಷ ಥರನೂ ಇಲ್ಲ. ಬಟ್ ಏನಂದರೆ ಜನರನ್ನು ಮೂರ್ಖನಾಗಿ ಮಾಡಬಾರ್ದು. ಈಗ ಏನೇ ಟ್ರೀಟ್ಮೆಂಟ್ ಇದೆ, ಕೆಲವರು ಹೇಳ್ತಾರೆ ನಾನು ಅಲ್ಲಿ ಔಷಧಿ ಕೊಟ್ಟರೆ ಅವರು ಹುಷಾರಾಗ್ತಾರೆ, ಈ ಮದ್ದು ಕೊಟ್ಟರೆ ಇಲ್ಲಿ ಔಷಧಿ ಕೊಟ್ಟರೆ ಹುಷಾರಾಗ್ತಾರೆ ಅಂತ. ನಾನು ಜನಕ್ಕೆ ಏನು ಹೇಳಿಸ್ತೀನಿ ಅಂದರೆ
ಈಗ ನಮ್ಮದು ಆ್ಯಕ್ಚುಲಿ ನಾವು ಟ್ರೀಟ್ಮೆಂಟ್ ಮಾಡುವಾಗ ಇಷ್ಟು ಜನ ಪ್ರತಿ ಒಂದು ಮಂತು ನಾವು ಇಷ್ಟು ಆಪ್ರೇಷನ್ ಮಾಡಿದ್ದೀವಿ, ಇಷ್ಟು ಪೇಷಂಟಿಗೆ ಈ ಕಾಂಪ್ಲಿಕೇಶನ್ ಆಗಿದೆ, ಇಷ್ಟು ಪರ್ಸೆಂಟು ಆಪ್ರೇಷನ್ ಮಾಡ್ತಾ ತೀರೋಗಿದ್ದಾರೆ, ಅಥವಾ ಆಪ್ರೇಷನ್ ನಂತರ ತೀರೋಗಿದ್ದಾರೆ, ಈ ಕಾಯಿಲೆಯಿಂದ ತೀರಾಗಿದ್ದಾರೆ, ಈ ಸರ್ಜರಿ ಮಾಡಿದ್ಮೇಲೆ ಇಂಥವ್ರು ಇಷ್ಟು ವರ್ಷ ಬದುಕಿದ್ದಾರೆ ಅಂತ ಸ್ಟ್ಯಾಂಡರ್ಡ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ಮೇಂಟೈನ್ ಮಾಡ್ತೇವೆ. ಆಯಿತಾ? ಸೊ ಯಾರು ಈಗ ಯಾವುದೇ ಟೈಪ್ ಆಫ್ ಟ್ರೀಟ್ಮೆಂಟ್ ಆಯುರ್ವೇದಿಕ್ ಆಗಲಿ ಹೋಮಿಯೋಪತಿ ಆಗಲಿ ಅವರು ಈ ರೀತಿ ಸೈಂಟಿಫಿಕ್ ಆಗಿ ಈಗ ಪೇಷಂಟನ್ನು ಸ್ಟಾರ್ಟಿಂಗಿಂದ ಫಾಲೋ ಮಾಡಿ ಈ ಟ್ರೀಟ್ಮೆಂಟ್ ಕೊಟ್ವಿ, ಇಷ್ಟು ಜನ ಸಕ್ಸಸ್ ಆಯಿತು, ಈ ರೀತಿ ಪ್ರೊಡ್ಯೂಸ್ ಮಾಡಿದ್ರೆ ಆ್ಯಂಡ್ ನಮಗೆ ಅದು ಖುಷಿ. ಯಾಕಂದರೆ ಅದು ನಾವು ಆಯುರ್ವೇದಿಕ್ಕು ಹೋಮಿಯೋಪತಿಯಿಂದ ಡಿವೈಡ್ ಮಾಡಬಾರ್ದು. ಟ್ರೀಟ್ಮೆಂಟ್ ಯಾವುದರಿಂದ ಬೆನಿಫಿಟ್ ಆಗ್ತದೆ ಅದರಿಂದ ಬೆನಿಫಿಟ್ ಆಗ್ತದೆ. ಬಟ್ ಟ್ರೀಟ್ಮೆಂಟ್ನ ಭಾವನೆಗಳ ಬೇಸ್ ಮೇಲೆ ಕೊಡಬಾರ್ದು, ಸೈಂಟಿಫಿಕ್ ಬೇಸ್ ಮೇಲೆ ಕೊಡಬೇಕು. ಸೊ ಈ ದೃಷ್ಟಿಯಿಂದ ನಾನು ಏನು ಹೇಳ್ತೇನೆ ಅಂದರೆ, ನಾನು ಆ್ಯಕ್ಚುಲಿ ಕೆಲವೊಂದು ಟೈಮ್ ತುಂಬ ಸಲ ಬರ್ತಾರೆ, ಅರ್ಲಿ ಸ್ಟೇಜ್ ಆಪ್ರೇಷನ್ ಮಾಡುವಾಗ ವಾಪಸ್ ಹೋಗ್ತಾರೆ, ಆಮೇಲೆ ಆಯುರ್ವೇದಿಕ್ ಅದು ಇದು ಅಂತ ಮಾಡಿಸ್ಕೊತಾರೆ, ಅಥವಾ ಅದು ತಂತ್ರ ಅಂತ ಮಾಡಿಸ್ಕೊತಾರೆ. ಮತ್ತು ಯಾವಾಗ ಬರ್ತಾರೆ ಅಂದರೆ, ನಾವು ಯಾವಾಗ ಅದು ಆಪ್ರೇಷನ್ ಮಾಡೋಕ್ಕೆ ಆಗೋದಿಲ್ವೋ, ಅಥವಾ ಆಪ್ರೇಷನ್ ಮಾಡಿದ್ರೂ ರಿಸ್ಕ್ ಜಾಸ್ತಿಯೋ, ಅಥವಾ ತುಂಬ ದೊಡ್ಡ ಆದಮೇಲೆ ಟ್ಯೂಮರ್ ಬಂದಾಗ ಬೆನಿಫಿಟ್ ಆಗ್ತದೆ. ಸೊ ಇದರಲ್ಲಿ ನಾನು ಜನಕ್ಕೆ ಏನಂದರೆ, ನೀವು ಯೋಚನೆ ಮಾಡಿ, ಈಗ ಯಾರು ದಡ್ರಲ್ಲ, ಬಟ್ ಯೋಚನೆ ಮಾಡಿ, ಈಗ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಈಗ ಓಕೆ, ಒಂದು ಟ್ರೀಟ್ಮೆಂಟಿಗೆ ಇಷ್ಟು ಜನಕ್ಕೆ ಕೊಟ್ಟಿದ್ದಾರೆ, 100 ಜನಕ್ಕೆ ಕೊಟ್ಟಿದ್ದಾರೆ, ಅದರಲ್ಲಿ ಇಷ್ಟು ಜನಕ್ಕೆ ಸಕ್ಸಸ್ ಆಗಿದೆ, ಅದು ಪ್ರೂಫ್ ಬೇಕು. ಈಗ ನಾನು ಹೇಳ್ಬೋದು ನಾನು 100 ಸರ್ಜರಿ ಮಾಡ್ತೇನೆ ಯಾರು ಸತ್ತೋಗಿಲ್ಲ ಅಂತ, ಅದು ತಪ್ಪಾಗ್ತದೆ. ಆಯ್ತಾ? ಈಗ ನನ್ನ ಹತ್ರ ಒಂದು ಡಾಟಾ ಇರಬೇಕು, ನಾನು ಇಷ್ಟು ಸರ್ಜರಿ ಮಾಡಿದ್ದೇನೆ, ಇಷ್ಟು ಜನ ಕ್ಯೂರ್ ಆಗಿದೆ, ಇಷ್ಟು ಜನ ಕ್ಯೂರ್ ಆಗಿದೆ, ನಾವು ಯಾರು ದೇವರಲ್ಲ. ಸೊ ಅಂತ ಹಾನೆಸ್ಟು ಇರುವಂಥದ್ದನ್ನ ಪ್ರೊಡ್ಯೂಸ್ ಮಾಡಿದರೆ ಇದನ್ನ ಹೋಮಿಯೋಪತಿ, ಆಲೋಪತಿ, ಆಯುರ್ವೇದಿಕ್ ಅಂತ ಡಿವೈಡ್ ಮಾಡೋದು ಬೇಡ. ಯಾವುದು ಪೇಷಂಟಿಗೆ ಬೆನಿಫಿಟ್ ಆಗ್ತದೆ ಅದನ್ನು ಟ್ರೀಟ್ಮೆಂಟಲ್ಲಿ ಇನ್ಕ್ಲೂಡ್ ಮಾಡೋದು ಒಳ್ಳೆಯದು. ಬಟ್ ಪೇಷಂಟಿನ ಭಾವನೆಗಳ ಮೇಲೆ ಜಸ್ಟ್ ಮಾರ್ಕೆಟಿಂಗ್ ಅಥವಾ ಇದು ಈ ರೀತಿಯಿಂದ ನೀವು ಹೇಳೋದಾದರೆ ತಪ್ಪಾಗ್ತದೆ. ಯಾಕೆಂದರೆ ನಾನು ತುಂಬ ಪೇಷಂಟು ಈ ರೀತಿಯಾಗಿ ವಾಪಸ್ ಹೋಗಿ ಮತ್ತೆ ವಾಪಸ್ ಬಂದಾಗ ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವಿ ಅಂದರೆ ಅವ್ರಿಗೆ ಯಾವುದೇ ರೀತಿ ಹೆಲ್ಪ್ ಮಾಡೋ ಆಗಿಲ್ಲ. ಮತ್ತು ಜನರಿಗೆ ಒಂದು ತಲೆಯಲ್ಲಿ ಕೂತಿದೆ ಅಂದರೆ ಆಯುರ್ವೇದಿಕಲ್ಲಿ ಸೈಡ್ ಎಫೆಕ್ಟ್ ಇರೋದಿಲ್ಲ, ಅಲೋಪತಿಕಲ್ಲಿ ಸೈಡ್ ಎಫೆಕ್ಟ್ ಇರುತ್ತೆ ಅಂತ. ಈಗ ಊಟ ಜಾಸ್ತಿ ಮಾಡಿದ್ರು ಸೈಡ್ ಎಫೆಕ್ಟ್ ಉಂಟು. ಆಯಿತಾ? ಈಗ ಒಂದು ಬೆಲ್ಲ ಜಾಸ್ತಿ ತಿಂದರೂ ಸೈಡ್ ಎಫೆಕ್ಟ್ ಉಂಟು, ಏನೇ ಓವರ್ ಮಾಡಿದ್ರು ಸೈಡ್ ಎಫೆಕ್ಟ್ ಉಂಟು. ಹಾಗೆ ಎಲ್ಲ ಟ್ರೀಟ್ಮೆಂಟಲ್ಲೂ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ. ಆಯಿತಾ? ಅದು ಈಗ ಸೈಡ್ ಎಫೆಕ್ಟ್ ಇದೆ. ಮತ್ತು ಕೆಲವರು ಟೈಮ್ ಡಾಕ್ಟ್ರೇ ಪೇಷಂಟ್ ತಡೆಯೋಕ್ಕಾಗೋದಿಲ್ಲ, ತುಂಬ ಪವರಿಂದು ಇಂಜೆಕ್ಷನ್ ಕೊಡಬೇಡಿ, ಅದು ಕೊಡಬೇಡಿ, ಕೀಮೋಥೆರಪಿಯಿಂದ ಮನುಷ್ಯ ವೀಕ್ ಆಗ್ತಾನೆ ಅಂತ. ಕೀಮೋಥೆರಪಿ ಕೊಡೋಕ್ಕಿಂತ ಮುಂಚೆ ನಾವು ಎಲ್ಲರಿಗೂ ಕೊಡೋದಿಲ್ಲ. ಕೀಮೋಥೆರಪಿ ತಡ್ಕೊತಾರೆ, ಅದರಿಂದ ಬೆನಿಫಿಟ್ ಆಗುತ್ತೆ ಅಂದರೆ ಮಾತ್ರ ಕೊಡ್ತೇವೆ. ಆಯಿತಾ? ಈಗ ಹೇಗಂದರೆ, ಈಗ ಸಿಂಪಲ್ಲಾಗಿ ಹೇಳ್ತೇನೆ, ಈಗ ರೋಡ್ ಕ್ರಾಸ್ ಮಾಡುವಾಗ ನಮಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಉಂಟು ಅಲ್ವಾ? ಸೊ ನಾವು ರೋಡ್ ಕ್ರಾಸ್ ಮಾಡೋದು ಬಿಡ್ತೇವಾ? ಇಲ್ಲ, ಕ್ರಾಸ್ ಮಾಡ್ತೇವೆ. ಸೊ ಪ್ರತಿ ಟ್ರೀಟ್ಮೆಂಟಲ್ಲೂ ರೋಡ್ ಕ್ರಾಸ್ ಮಾಡಿದರೆ ಮಾತ್ರ ನಮ್ಮ ಕೆಲಸ ಆಗೋದು. ಸೊ ಪ್ರತಿ ಟ್ರೀಟ್ಮೆಂಟಲ್ಲೂ ಈಗ ಅದು ತಗುವಾಗ ಸೈಡ್ ಎಫೆಕ್ಟ್ ಇರ್ತದೆ. ಅದೊಂದು ಆಗ ಯಾವಾಗ ಅದರ ಬೆನಿಫಿಟ್ಟು ಸೈಡ್ ಎಫೆಕ್ಟ್ಗಿಂತ ಜಾಸ್ತಿ ಇರ್ತದೋ ಆವಾಗ ನಾವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಎಸ್ ವೀಕ್ಷಕರೇ, ಲಿವರ್ ಕ್ಯಾನ್ಸರ್ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ರು, ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಒಂದು ಬ್ರೇಕ್ನ ನಂತರ. ಬ್ರೇಕ್ನ ಬಳಿಕ ಯೆನಪೋಯ ಕಾಲೇಜು ಮತ್ತು ಆಸ್ಪತ್ರೆ ಪ್ರಸ್ತುತಪಡಿಸುವ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ವೀಕ್ಷಕರೇ, ಲಿವರ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಒಳಗಾದವರು ಅವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದು? ಓಕೆ, ಈಗ ನಾವು ಪ್ರತಿ ಟ್ಯೂಮರನ್ನು ನಾವು ನೋಡಿದ ತಕ್ಷಣ ಅವರನ್ನು ನಾವು ಗ್ರೇಡ್ 1 ಮಾಡ್ತೀವಿ, ಗ್ರೇಡಿಂಗ್ ಅಂತ ಮಾಡ್ತೀವಿ, ಅಥವಾ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಹೀಗೆ. ಯೂಶ್ವಲಿ ಸ್ಟೇಜ್ 1, ಸ್ಟೇಜ್ 2 ಅಂತ ಇದ್ದಾಗ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಆಫರ್ ಮಾಡ್ತೀವಿ ಅಂದರೆ, ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಕಾಯಿಲೆ ಕ್ಯೂರ್ ಆಗಬೇಕು ಅನ್ನುವುದು ನಮ್ಮ ಮನಸ್ಥಿತಿ. ನಾವು ಡಾಕ್ಟರು, ನಾವು ಪೇಷಂಟಿಗೆ ನಮ್ಮದು ಟ್ರೀಟ್ಮೆಂಟು ಪ್ರಾಕ್ಟಿಕಲ್ ಆಗಿರಬೇಕು. ಆಯಿತಾ? ಈಗ ಸ್ಟೇಜ್ 1, ಸ್ಟೇಜ್ 2 ಇರುವ ಅವರಿಗೆ ನಾವು ಹೇಳ್ತೇವೆ, ಈ ಆಪ್ರೇಷನ್ ಮಾಡಿ ಈ ಥರ ಟ್ರೀಟ್ಮೆಂಟ್ ತೊಗೊಂಡ್ರೆ ಕ್ಯೂರ್ ಆಗ್ತದೆ ಅಂತ ಹೇಳ್ತೇವೆ. ಮತ್ತು ಏನಂದರೆ ಸರ್ವೈವಲ್ ಅಂತ. ಈಗ ಪೇಷಂಟ್ ಟ್ರೀಟ್ ಆದಮೇಲೆ ಒಂದು ನಾವು ಎಷ್ಟು ಅವ್ರದ್ದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡುವಾಗ, ಎಸ್ಪೆಷಲಿ ಇವರದೆಲ್ಲ ನಾವು ಒಂದು ಏನು ನೋಡ್ತೀವಿ ಅಂದರೆ ಅವ್ರದ್ದು ಕ್ವಾಲಿಟಿ ಆಫ್ ಲೈಫು ಟ್ರೀಟ್ಮೆಂಟ್ ಆದಮೇಲೆ ಹೇಗೆ ಇರುತ್ತೆ, ಆಪ್ರೇಷನ್ ಆದಮೇಲೆ ಎಷ್ಟು ವರ್ಷ ಬದುಕ್ಬೋದು ಅಂತ. ನಾವು ಯೂಶ್ವಲಿ ಹೀಗೆ ಹೇಳೋದಿಲ್ಲ, ನಾವು ಆಪ್ರೇಷನ್ ಮಾಡ್ತೀವಿ ನೀವು 15 ವರ್ಷ ಆರಾಮಾಗಿ ಬದುಕ್ತೀವಿ ಹಾಗೆ ಹೇಳೋದಿಲ್ಲ.
ನಾವೇನು ಹೇಳ್ತೀವಿ ಅಂದರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ. ಅಂದರೆ 100 ಜನಕ್ಕೆ ಈ ಆಪ್ರೇಷನ್ ಮಾಡಿದರೆ 5 ವರ್ಷಕ್ಕೆ ಇಷ್ಟು ಜನ ಬದುಕಿರ್ತಾರೆ. ಅಂದರೆ ಅದು ನಮ್ಮದು ಒಂದು ಸ್ಟಡಿ ಇರ್ತದೆ. ಅಂದರೆ ಇದೊಂದೇ ಅಲ್ಲ, ಇಷ್ಟೊಂದು 35-40 ವರ್ಷದಿಂದ ಎಷ್ಟು ಲಿವರ್ ಆಪ್ರೇಷನ್ ಆಗ್ತದೆ, ಎಲ್ಲ ಕಡೆಯೂ ಡಾಕ್ಟ್ರು ಅವರ ಸ್ಟ್ಯಾಟಿಸ್ಟಿಕ್ಸ್ ನೋಡಿರ್ತಾರೆ. ಅದ್ರ ಮೇಲೆ ಫಾಲೋಅಪ್, ಟ್ರೀಟ್ಮೆಂಟ್ ಆದಮೇಲೆ ರೆಗ್ಯುಲರ್ ಆಗಿ ಫಾಲೋಅಪ್ ಬರ್ತಾ ಇರ್ತಾರೆ. ಸೊ ಅದ್ರ ಮೇಲೆ ಈ ಸ್ಟೇಜಲ್ಲಿ ಆಪ್ರೇಷನ್ ಮಾಡಿರೋರು ಇಷ್ಟು ವರ್ಷ ಬದುಕುವ ಚಾನ್ಸಸ್ ಇದೆ ಅಂತಂದರೆ 5 years, ಓಕೆ, ದೆನ್ ಇಷ್ಟು ವರ್ಷ ಅಂತ. ಸೊ ಈಗ ಆಪ್ರೇಷನ್ ಮಾಡಿದವರು ಎಲ್ಲರೂ 100% 5 years ಅಂತ ಅಲ್ಲ, ಅದೊಂದು ರೇಂಜ್ ಇರುತ್ತೆ. ಆ ಥರ ಪ್ರಕಾರ ಈಗ ಸ್ಟೇಜ್ 3 ಇರುವವರಿಗೆ ಅವರನ್ನು ಅಸೆಸ್ ಮಾಡ್ತೀವಿ. ಅವರಂದರೆ ಒಂಥರ ತ್ರಿಶಂಕು ಸ್ಥಿತಿ, ಅಂದರೆ ಕ್ಯೂರ್ ಆಗಬಹುದು, ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಕೆಲವರಿಗೆ ಕ್ಯೂರ್ ಇರೋದಿಲ್ಲ. ಮತ್ತು ಸ್ಟೇಜ್ 3 ಇರೋವರಿಗೆ ಯಾರಿಗೆ ಕ್ಯೂರ್ ಇರುವಂಥ ಸ್ಥಿತಿ ಇರ್ತದೆ ಅಂಥವರಿಗೆ ನಾವು ಅಗ್ರೆಸಿವ್ ಆಗಿ ಟ್ರೀಟ್ ಮಾಡ್ತೀವಿ. ಯಾಕಂದರೆ ಕೆಲವೊಂದು ಟೈಮ್ ಅಷ್ಟು ಅಗ್ರೆಸಿವ್ ಇರುವಾಗ ಅವಾಗ ಜೀವಕ್ಕೆ ತೊಂದರೆ ಇರುವ ಸಾಧ್ಯತೆ ಇರುತ್ತೆ. ಬಟ್ ನಾವು ಪೇಷಂಟಿಗೆ ಹೇಳಿರ್ತೇವೆ, ನಿಮಗೆ ಅಗ್ರೆಸಿವ್ ಮಾಡೋದ್ರಿಂದ ಬದುಕುವ ಚಾನ್ಸಸ್ಸು ನಾವು ನಿಮ್ಮನ್ನು ಕಳ್ಕೊಳ್ಳೋದಕ್ಕಿಂತ ಜಾಸ್ತಿ ಇರೋದ್ರಿಂದ ನಾವು ವಿಲ್ ಗೋ ಅಗ್ರೆಸಿವ್ಲಿ. ಈಗ ಅಂಥವರಿಗೆ. ಇನ್ನು ಸ್ಟೇಜ್ 4 ಇರುವವರಿಗೆ ಅವರದ್ದು ನಾವು ಆಯಸ್ಸು ಯಾವುದೇ ರೀತಿ ಜಾಸ್ತಿ ಮಾಡೋಕ್ಕೆ ಆಗೋದಿಲ್ಲ. ಅಂಥವರಿಗೆ ನಾವೇನಂದರೆ ಕ್ವಾಲಿಟಿ ಆಫ್ ಲೈಫ್, ಅವ್ರು ಇರುವಷ್ಟು ದಿನ ಯಾವುದೇ ತೊಂದರೆ ಇಲ್ಲದೆ, ನೋವಿಲ್ಲದೆ, ಅಂದರೆ ಒಬ್ಬ ಮನುಷ್ಯ ನಾರ್ಮಲ್ ಆಗಿ ಬದುಕಕ್ಕೆ ಇಷ್ಟಪಡ್ತಾನೆ, ಅದನ್ನು ನಾವು ಆ ರೀತಿ ಹೆಲ್ಪ್ ಮಾಡೋದಕ್ಕೆ ಯೋಚನೆ ಮಾಡ್ತೇವೆ. ಸೊ ಎಸ್ ಡಾಕ್ಟ್ರೆ, ಇನ್ನು ಈ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಎಷ್ಟು ಜನ ನಿಮ್ಮ ಒಂದು ಎನಪೋಯ ಆಸ್ಪತ್ರೆಗೆ ಬಂದಿರುವಂಥದ್ದು, ಅಥವಾ ಎಷ್ಟರ ಮಟ್ಟಿಗೆ ಈ ಚಿಕಿತ್ಸೆ ಪರಿಹಾರ ಆಗಿದೆ ಅನ್ನುವಂಥದ್ದು? ಆ್ಯಕ್ಚುಲಿ ನಮ್ಮದು ಎನಪೋಯ ಕೊಡೆಯಲ್ಲಿ ಯೂನಿವರ್ಸಿಟಿ ಹಾಸ್ಪಿಟಲಲ್ಲಿ ಈಗ ನಾನು ಈ ಹಾಸ್ಪಿಟಲ್ ಜಾಯಿನ್ ಆಗಿ 2 ತಿಂಗಳಾಗಿದೆ. ಆಲ್ಮೋಸ್ಟ್ ನಾನು 10ರಿಂದ 15 ಪೇಷಂಟು ಬಂದಿದ್ದಾರೆ. ಅಂದರೆ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಗುಣಮುಖರಾಗಿದೆ? ಅಂದರೆ ಇದನ್ನು ನಾವು ಹೇಗಂದರೆ ನಾವು ಇಷ್ಟು % ಗುಣ ಮಾಡ್ತೀವಿ, ಇಷ್ಟು % ಆ ರೀತಿ ಹೇಳಿದರೆ ಒಂಥರ ಮಾರ್ಕೆಟಿಂಗ್ ಥರ ಆಗ್ತದೆ, ಆಯಿತಾ? ಸೊ ನಾವು ಹ್ಯಾವ್ ಟು ಬಿ ವೆರಿ ಹಾನೆಸ್ಟ್ ಇನ್ ದಟ್. ಸೊ ನಮ್ಮ ಎನೋಪಾಯಕ್ಕೆ ಬರುವಂಥ ಪೇಷಂಟ್ಗಳು ಜಾಸ್ತಿ ಅಂದರೆ ಎಕನಾಮಿಕಲಿ ತುಂಬ ಯೂನಿವರ್ಸಿಟಿ ಹಾಸ್ಪಿಟ್ಲಿಗೆ ಬರುವವರು ಎಕನಾಮಿಕಲಿ ತುಂಬ ಬ್ಯಾಕ್ಗ್ರೌಂಡ್ ಇರ್ತಾರೆ. ಅವರೆಲ್ಲ ಕಡೆ ಸುತ್ತಾಡಿ ಎಲ್ಲೂ ಆಗದೆ ಇರುವಾಗ ಅಂಥದ್ದು ಬರ್ತಾರೆ. ಸೊ ಯೂಶಲಿ ನಮಗೆ ಸಿಗುವಂಥದ್ದು ಅಂದರೆ ಫೈನಲ್ ಸ್ಟೇಜಿನವರೇ ಜಾಸ್ತಿ ಇರ್ತಾರೆ. ಮತ್ತು ಮಧ್ಯದಲ್ಲಿ ಬರ್ತಾರೆ. ಸೊ ಈಗ ಸ್ಟೇಜ್ 1 ಸ್ಟೇಜ್ 2 ನಾವು ಯಾರ್ಯಾರಿಗೆ ಆಪ್ರೇಷನ್ ಮಾಡಿದ್ದೀವಿ ಅವರು ದೇ ಆರ್ ಡನ್ ರಿಯಲಿ ವೆಲ್. ಓಕೆ, ಸ್ಟೇಜ್ 4 ಅವರಿಗೆ ನಾವು ಆಪ್ರೇಷನ್ ಆಫರ್ ಮಾಡೋದಿಲ್ಲ. ಸ್ಟೇಜ್ 3 ಅವರಿಗೆ ರಿಸ್ಕ್ ಮಾಡಿ ನೋಡ್ತೇವೆ. ಸೊ ಸ್ಟ್ಯಾಂಡರ್ಡ್ ಎಲ್ಲ ಸೆಂಟ್ರಲ್ಲಿ ಹೇಗೆ ರಿಸ್ಕ್ ಇದೆ ಈಗ ಅಂದರೆ ಈ ಲಿವರ್ ಸರ್ಜರಿಯಲ್ಲಿ ಈಗ ಒಂದು ನಾರ್ಮಲ್ ಆಗಿ ಮೇಜರ್ ಸರ್ಜರಿ ಲಿವರ್ದೆಲ್ಲ ಇದ್ದಾಗ ಒಂದು 5 to 10% ಮಾರ್ಟಾಲಿಟಿ ಅಂತ ಹೇಳ್ತೇವೆ. ಅಂದರೆ 100 ಜನಕ್ಕೆ ಆಪ್ರೇಷನ್ ಮಾಡಿದ್ರೆ 5ರಿಂದ 10 ಜನನ ಕಳ್ಕೊತೀವಿ. ಅದು ಇಲ್ಲೇ ಮಾಡಿದ್ರು ಒಂದೇ, ಅಮೆರಿಕದಲ್ಲಿ ಮಾಡಿದ್ರು ಒಂದೇ, ಪ್ರಪಂಚದಲ್ಲಿ ಯಾರು ಮಾಡಿದ್ರು ಒಂದೇ. ಅದು ರಿಸ್ಕ್ ಚೇಂಜ್ ಆಗೋದಿಲ್ಲ, ಅದು ಹಾಗೇ ಇರ್ತದೆ. ಬಟ್ ನಮ್ಮ ದೃಷ್ಟಿ ಅಂದರೆ ನಾವು ಯಾವ ಪೇಷಂಟನ್ನು ನಾವಾಗಿ ಈ ಪೇಷಂಟ್ ಓಕೆ ನಾವು ಕಳ್ಕೊಬೋದು ಅಂತ ಯೋಚನೆ ಮಾಡೋದಿಲ್ಲ. ನಾವು ಪ್ರತಿ ಪೇಷಂಟನ್ನು ಉಳಿಬೇಕು ಅಂತಲೇ ಟ್ರೀಟ್ಮೆಂಟ್ ಮಾಡ್ತೇವೆ. ಬಟ್ ಎಲ್ಲ ನಮ್ಮ ಕೈಯಲ್ಲೇ ಇರೋದಿಲ್ಲ ಅಲ್ವಾ? ಹೌದು. ಎಸ್ ಡಾಕ್ಟ್ರೆ, ಇನ್ನು ಈ ಸಮಸ್ಯೆ ಹೊರತುಪಡಿಸಿ ಅಂದರೆ ಕ್ಯಾನ್ಸರ್, ಇದು ಲಿವರ್ ಕ್ಯಾನ್ಸರ್ ಹೊರತುಪಡಿಸಿ ಬೇರೆ ಕ್ವಶನ್ ಕೇಳೋದಾದರೆ, ಈಗ ಒಂದು ಮರದಿಂದ ಬಿದ್ದಾಗಿರ್ಬೋದು ಅಥವಾ ಬಿಲ್ಡಿಂಗ್ ಆ ಥರ ಏನಾದರೂ ಬಿದ್ದು ಲಿವರ್ ಡ್ಯಾಮೇಜ್ ಆಗಿರುತ್ತೆ, ಆ ಸಂದರ್ಭದಲ್ಲಿ ಏನು ಮಾಡಬಹುದು ಅನ್ನೋದು? ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಇವಾಗ ಹೇಗಂದರೆ ಬೈಕ್ಗಳು ಜಾಸ್ತಿ ಆಗಿರೋದ್ರಿಂದ ನಾನು ನೋಡಿರೋ ಪ್ರಕಾರ ತುಂಬ ಫಾಸ್ಟಾಗಿ ಬೈಕ್ ಹೊಡಿತಾರೆ. ಸೊ ಡ್ಯಾಮೇಜ್ ಆಗಿರುತ್ತೆ. ಸೊ ಇಂಥವರಿಗೆ ಮೇಯ್ನ್ 2 ಅಂಗಗಳು ಡ್ಯಾಮೇಜ್ ಆಗ್ತವೆ. ಒಂದು ಸ್ಪ್ಲೀನ್, ಹೊಟ್ಟೆಯಲ್ಲಿ ಈಗ ಸಡನ್ನಾಗಿ ಈಗ ಸಾವು ಬರೋಕ್ಕೆ ಕಾರಣ ಅಂದರೆ ಒಂದು ಸ್ಪ್ಲೀನ್, ಇನ್ನೊಂದು ಲಿವರ್. ಸ್ಪ್ಲೀನ್ ಡ್ಯಾಮೇಜ್ ಆದರೂ ನಾವು ಇಮಿಡಿಯೇಟಾಗಿ ಎಮರ್ಜೆನ್ಸಿಯಾಗಿ ಆಪ್ರೇಷನ್ ಮಾಡಿ ತೆಗಿಬೋದು. ಲಿವರ್ ಡ್ಯಾಮೇಜ್ ಆದರೆ ಬ್ಲೀಡಿಂಗ್ ಆಗ್ತಿದೆ ಅಂತ ಲಿವರ್ನ ತೆಗಿಯೋಕ್ಕೆ ಬರೋದಿಲ್ಲ. ಸೊ ಇವರಿಗೇನೆಂದರೆ ಯೂಶ್ವಲಿ ನೀವು ಈ ರೀತಿ ತುಂಬ ಪಾಲಿಟ್ರಾಮಾ ಪೇಷಂಟ್ ಅಂದರೆ ಈಗ ದೊಡ್ಡ ಆಕ್ಸಿಡೆಂಟ್ ಆಗಿರುತ್ತೆ ಅಂಥವ್ರನ್ನ ನೀವು ಈಗ ಯಾವುದೋ ಚಿಕ್ಕ ನರ್ಸಿಂಗ್ ಹೋಮಿಗೆ ಕರ್ಕೊಂಡು ಹೋಗೋದು ಈ ರೀತಿ ಎಲ್ಲ ತಪ್ಪಾಗ್ತದೆ. ಸೊ ನೀವು ಇಂಥವ್ರನ್ನ ಎಲ್ಲಿ ಎಲ್ಲ ಫೆಸಿಲಿಟಿ ಇದೆ, ಎಲ್ಲಿ ಬ್ರೈನ್ ಸರ್ಜನ್ಸ್ ಇರ್ತಾರೆ, ನ್ಯೂರೋ ಸರ್ಜನ್ಸ್ ಇರ್ತಾರೆ, ಇಲ್ಲಿ ಆರ್ಥೋಪೆಡಿಷನ್ಸ್ ಇರ್ತಾರೆ, ಇಲ್ಲಿ ಹಾರ್ಟಿನ ಸರ್ಜನ್ಸ್ ಇರ್ತಾರೆ, ಇಲ್ಲಿ ಲಿವರ್ ಸರ್ಜನ್ಸ್ ಇರ್ತಾರೆ. ಯಾಕಂದರೆ ಈಗ ತುಂಬ ಜನ ಸರ್ಜನ್ಸ್ ಇದ್ದರು ಲಿವರ್ ಮೇಲೆ ಆಪ್ರೇಟ್ ಮಾಡುವಂಥದ್ದು ನೈಪುಣ್ಯತೆ ರೆಗ್ಯುಲರ್ ಆಗಿ ಇರೋದಿಲ್ಲ. ಸೊ ಅದು ಕೆಲವೊಂದು ಸೆಂಟರ್ಸಲ್ಲಿ ಮಾತ್ರ ಇರುತ್ತೆ. ಸೊ ಈಗ ಪಾಲಿಟ್ರಾಮಾ ಇರುವಂಥದ್ದನ್ನು ಅಂತಹ ಸ್ಥಳಗಳಿಗೆ ಕರ್ಕೊಂಡು ಹೋಗೋದು ಒಳ್ಳೆಯದು. ಯಾಕಂದರೆ ಲಿವರ್ ಡ್ಯಾಮೇಜ್ ಇರುವಾಗ
ಈಗ ಅದನ್ನು ನಾವು ಗ್ರೇಡ್ ಮಾಡ್ತೀವಿ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4, ಗ್ರೇಡ್ 5 ಅಂತ. ಗ್ರೇಡ್ 1, 2, 3 ಇದ್ದಾಗ ನಾವು ಯಾವುದೇ ಆಪರೇಷನ್ ಮಾಡದೆ CT ಸ್ಕ್ಯಾನ್ ಮಾಡಿ ನೋಡಿ ಬ್ಲೀಡಿಂಗ್ ಆಗ್ತಾ ಇದೆಯಾ ಇಲ್ಲ ಅಂತ ನೋಡಿ ಚೆಕ್ ಮಾಡಿಕೊಂಡು, ಬ್ಲೀಡಿಂಗ್ ಆಗ್ತಾ ಇತ್ತು ಅಂದರೆ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತ ಹೇಳ್ತೀವಿ, ಅದರಿಂದ ರಕ್ತನಾಳನ ಬ್ಲಾಕ್ ಮಾಡಿ ಬ್ಲೀಡಿಂಗ್ನ ಸ್ಟಾಪ್ ಮಾಡಿ ನೋಡ್ಬೋದು. ಅಕಸ್ಮಾತ್ ಅದು ಫೇಲ್ ಆಯಿತು ಅಂದರೆ ಇಮಿಡಿಯೇಟಾಗಿ ಸರ್ಜರಿ ಮಾಡಬೇಕು. ನಿಜವಾಗಿ ಹೇಳಬೇಕಂದ್ರೆ ಯಾವುದೇ ಥರದ ಲಿವರ್ ಸರ್ಜರಿ ಯೂಶ್ವಲಿ ಇಟ್ ವಿಲ್ ಬಿ ಮೇಜರ್ ಸರ್ಜರಿ, ಇಟ್ ವಿಲ್ ಬಿ ಹ್ಯಾವಿಂಗ್ ಯೂಶ್ವಲಿ ಹೈ ರಿಸ್ಕ್. ಬಟ್ ಇಂಥ ಎಮರ್ಜೆನ್ಸಿಯಲ್ಲಿ ಸ್ಥಿತಿಯಲ್ಲಿ ಮಾಡುವಾಗ ಇಟ್ ಇಸ್ ಸ್ಟಿಲ್ ವೆರಿ ಹೈ ರಿಸ್ಕ್. ಬಟ್ ಅವರು ಆಕ್ಸಿಡೆಂಟ್ ಆಗಿರೋರು ಯಂಗ್ ಪಾಪ್ಯುಲೇಷನ್ ಇರೋದ್ರಿಂದ ಇಟ್ ಈಸ್ ವರ್ತ್ ಟೇಕಿಂಗ್ ದಟ್ ರಿಸ್ಕ್ ಆ್ಯಂಡ್ ಟ್ರೈಯಿಂಗ್ ಟು ಸೇವ್ ದೆಮ್. ಸೊ ನೀವು ಎಂಥ ಸೆಂಟ್ರಿಗೆ ಹೋಗ್ಬೇಕಂದ್ರೆ ಎಲ್ಲ ಫೆಸಿಲಿಟಿ ಇರುವಂಥದ್ದು. ಈಗ ನೀವು ಹೋಗ್ತೀರಾ ಮತ್ತು CT ಸ್ಕ್ಯಾನಿಗೆ ಮತ್ತು ಬೇರೆ ಕಡೆ ಹೋಗೋದು, ಈ ರೀತಿ ಅಂದರೆ ಅದು ಪೇಷಂಟಿನ ಗೋಲ್ಡನ್ ಟೈಮ್ ನಾವು ಲೂಸ್ ಮಾಡ್ತೇವೆ. ಎಲೆಕ್ಟಿವ್ ಕೇಸ್ ಇರುವಾಗ ಈಗ ಏನೋ ಬೇರೆ ಕಾಯಿಲೆ ಇದೆ, ಓಕೆ ಹೋಗಿ ಬರೋದು. ಆಕ್ಸಿಡೆಂಟ್ ಇರುವಾಗ ಪಾಲಿಟ್ರಾಮಾ ಸೆಂಟರ್ ಅಥವಾ ಒಳ್ಳೆಯ ಸೆಂಟರ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಲಿವರ್ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದ. ಎಸ್ ವೀಕ್ಷಕರೇ, ಇದಾಗಿದ್ದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.